ರಿಪಬ್ಲಿಕ್ ಕನ್ನಡದ ಮೆಗಾ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ಇದು. ಬೀದರ್ನಲ್ಲಿ ಬಿಜೆಪಿಯಲ್ಲಿ ಮನೆ ಒಂದು ಮೂರು ಬಾಗಿಲು ಅನ್ನೋ ರೀತಿಯಲ್ಲಿ ಆಗಿದೆ. ಬಿಜೆಪಿಯಲ್ಲಿ ಬಂಡಾಯದ ಬಿಸಿ ಬೀದರ್ನಲ್ಲಿ ಹೆಂಗಿದೆ ಅಂತ ಹೇಳಿದರೆ ಮನೆ ಒಂದು ಮೂರು ಬಾಗಿಲು ಅನ್ನೋ ರೀತಿಯಲ್ಲಿ ಆಗಿದೆ. ಹಾಲಿ ಲೋಕಸಭಾ ಸದಸ್ಯರಿದ್ದರೂ ಕೂಡ ಹೊಸ ಹೆಸರಿಗೆ ಮಣೆ ಹಾಕ್ತಾ ಇದ್ದಾರೆ. ಹಾಲಿ ಕೇಂದ್ರ ಸಚಿವರ ವಿರುದ್ಧ ಮಾಜಿ ಸಚಿವರುಗಳು ಸಿಡಿದೆದ್ದಿದ್ದಾರೆ. ಬಿಜೆಪಿ ಟಿಕೆಟ್ ಆಕಾಂಕ್ಷಿ ಗುರುನಾಥ್ ಕೊಳ್ಳೂರಿಗೆ ಬೆಂಬಲವನ್ನು ಕೊಟ್ಟಿದ್ದಾರೆ. ಪ್ರಭು ಚೌಹಾಣ್, ಶರಣು ಸಲಗಾರ್, ಸುಭಾಷ್ ಕಲ್ಲೂರ್ ಬೆಂಬಲ ಕೊಟ್ಟಿದ್ದಾರೆ. ಭಗವಂತ ಖೂಬಾ ವಿರುದ್ಧ ಬಿಜೆಪಿಯಲ್ಲೇ ಹೊಸ ಗುಂಪು ಹುಟ್ಕೊಂಡಿದೆ. ಮುಂದಿನ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಇವರು ಟಿಕೆಟ್ ಕೊಡಬಾರ್ದು ಕೇಂದ್ರ ಅಂದರೆ ಹೈಕಮಾಂಡ್ ಅನ್ನೋದು ಲೆಕ್ಕಾಚಾರ ಆಗಿದೆ. ಬಹಳ ಕ್ಲಿಯರ್ ಆಗಿದೆ. ಬೀದರ್ನಲ್ಲಿ ಭಗವಂತ ಖೂಬಾ ಅವರಿಗೆ ಟಿಕೆಟನ್ನು ಕೊಡಬಾರ್ದು ಅನ್ನೋದು ಅವರೆಲ್ಲರ ಒಂದು ಒತ್ತಾಸೆ ಆಗಿದೆ. ಆ ನಿಟ್ಟಿನಲ್ಲೇ ಎಲ್ಲರೂ ಕೂಡ ಒಟ್ಟಾಗಿದ್ದಾರೆ. ಬಿಜೆಪಿ ಟಿಕೆಟ್ ಆಕಾಂಕ್ಷಿ ಗುರುನಾಥ್ ಕೊಳ್ಳೂರಿಗೆ ಬೆಂಬಲವನ್ನು ಇವರು ಕೊಡ್ತಾ ಇದ್ದಾರೆ. ಪ್ರಭು ಚೌಹಾಣ್, ಶರಣು ಸಲಗಾರ್, ಸುಭಾಷ್ ಕಲ್ಲೂರು ಬೆಂಬಲವನ್ನು ಕೊಡ್ತಾ ಇದ್ದಾರೆ. ಭಗವಂತ ಖೂಬಾ ವಿರುದ್ಧ ಬಿಜೆಪಿಯಲ್ಲಿ ಹೊಸ ಗುಂಪೊಂದು ಹುಟ್ಟುಕೊಂಡಿದೆ. ಶಾಸಕರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳುವಲ್ಲಿ ವಿಫಲರಾದ್ರ ಖೂಬಾ. ಇದೆಲ್ಲವೂ ಈಗ ಪ್ರಶ್ನೆ. ಭಗವಂತ ಖೂಬಾ ವಿರುದ್ಧ ಪದೇ ಪದೇ ಸ್ಥಳೀಯ ನಾಯಕರುಗಳು ಆಕ್ರೋಶವನ್ನು ಹೊರಹಾಕ್ತಾ ಇದ್ರು, ತಮ್ಮ ಅಸಮಾಧಾನವನ್ನು ಹೊರಹಾಕ್ತಾ ಇದ್ರು. ಆ ಮೂಲಕ ಬಿಜೆಪಿಯ ಹೈಕಮಾಂಡ್ ನಾಯಕರು ಕೂಡ ಅವ್ರ ಕುರಿತಾಗಿ ದೂರನ್ನು ಕೊಟ್ಟಿದ್ರು. ಇದೆಲ್ಲದರ ಹೊರತಾಗಿ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಅವರಿಗೆ ಟಿಕೆಟ್ ಕೊಡಬಾರ್ದು ಅನ್ನೋದು, ಮತ್ತೆ ಗುರುನಾಥ ಕೊಳ್ಳೂರಿಗೆ ಬೆಂಬಲವನ್ನು ಕೊಡ್ತೀವಿ ಅಂತೇಳಿ ನಾಯಕರೆಲ್ಲರೂ ಕೂಡ ಮುಂದಾಗಿದ್ದಾರೆ. ನೋಡ್ತಾ ಇದ್ದಾರ, ನಾನು MLA ಆಗಿ ಈ ಟಿಪ್ಪಣಿ ಮಾಡಲ್ಲ. ಹೈಕಮಾಂಡ್ ಯಾರ್ಯಾರು ಮಾಡಬೇಕು ಹೈಕಮಾಂಡ್ಗೆ ಇದೆ. ಆಮೇಲೆ ತಮ್ಮದು ವಿಕಸಿತ್ ಭಾರತ್, ನಾವು ಪ್ರಧಾನ ಮಂತ್ರಿ ಜಿ ಸ್ಕೀಮ್ ಇದೆ. ನಾವು ಸುತ್ತ ಒಕ್ಕರ್ನಲ್ಲಿ ನೋಡಿದ್ದೀನಿ, ಹೋಗಿದ್ದೀನಿ, ಅಟೆಂಡ್ ಆಗಿದ್ದೀನಿ. ಅವ್ರ ಜೊತೆ ಹೇಗಬೇಕು ಅಗ್ರಿಮೆಂಟ್ ಅವ. ನಾನು ಶಾಸಕಾಗಿ ನಮ್ಮ ಕಾನ್ಸೆಪ್ಟ್ ಬಂದ ಮೇಲೆ ನಾನು ಸ್ವಾಗತ ಮಾಡಿದ್ದೀನಿ. ಒಕ್ಕರ್ನಲ್ಲಿ ಪ್ರೋಗ್ರಾಮ್ ನೋಡಿದ್ದೀನಿ. ನಾನು ಭಾರತೀಯ ಜನತಾ ಪಾರ್ಟಿ ಸಚ್ಚಾ ಕಾರ್ಯಕರ್ತ. ಕಮಲ್ ಮೇರಿ ಮಾ, ಕಮಲ್ ನಮ್ಮ ತಾಯಿ, ಅದಕ್ಕಾಗಿ ನಾನು ಬೆಂಬಲ ಮೇಲೆ ಎಲ್ಲ ಕಾರ್ಯಕರ್ತರು ಅವನು ಇದ್ದೀನಿ. ಬೇರೆ ಬಡೆ ನಾನು ಟೀಕಾ ಮಾಡಲ್ಲ. ಅವ್ರ ಥರ ಉಲ್ಟಾ ತಿಲ್ಟಾ ಕೆಲಸ ಮಾಡಲ್ಲ. ಟು ಬಂದೇವಾಲಿ ಮಾಡಿದ್ದಾರೆ ಅವರು. ಈ ಎಲ್ಲ ಹೈಕಮಾಂಡ್ ನೋಡ್ತಾ ಇದ್ದಾರೆ. ನಾನು MLA ಆಗಿ ಈ ಟಿಪ್ಪಣಿ ಮಾಡಲ್ಲ. ಚುನಾವಣೆಗಳು ಬಂದಾಗ ಪಕ್ಷಕ್ಕಾಗಿ ಕೆಲಸ ಮಾಡಿದವರು ಹಿರಿಯರು ಟಿಕೆಟ್ ಕೇಳ್ತಕ್ಕಂಥದ್ದು ಅದು ಸ್ವಾಭಾವಿಕ. ಭಾರತೀಯ ಜನತಾ ಪಾರ್ಟಿಯಲ್ಲಿ ಒಬ್ಬ ಕಡೆಯ ಸಾಮಾನ್ಯ ಕಾರ್ಯಕರ್ತನಿಗೂ ಕೂಡ ಲೋಕಸಭೆ ಆಗಲಿ, ವಿಧಾನಸಭೆ ಆಗಲಿ, ಜಿಲ್ಲಾ ಪಂಚಾಯತ್ ಆಗಲಿ ಟಿಕೆಟ್ ಕೇಳ್ತಕ್ಕಂಥ ಹಕ್ಕು ಅದು ಎಲ್ಲರಿಗಿದೆ. ಅಂತಿಮವಾಗಿ ಯಾರು ಅಭ್ಯರ್ಥಿ ಆದರೆ ಸೂಕ್ತ ಅಂತಕ್ಕಂಥ ನಿರ್ಣಯ ತಗೊಳ್ತಕ್ಕಂಥದ್ದು ನಮ್ಮ ರಾಜ್ಯದ ಅಧ್ಯಕ್ಷ